ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಜನವರಿ 29, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಇವತ್ತಿನ ಚರ್ಚೆಯಲ್ಲಿರ್ತಕ್ಕಂಥ ಮೊದಲನೇ ಆರ್ಟಿಕಲನ್ನು ನೋಡುವಂಥದ್ದಾದರೆ, ಸೆಂಟ್ರಲ್ ಅಥಾರಿಟೀಸ್ ವರ್ಕಿಂಗ್ ವಿತ್ ಅ ಫುಲ್ ಸೆನ್ಸಿಟಿವಿಟಿ ಫಾರ್ ಆಲ್ ಕಮ್ಯುನಿಟೀಸ್ ಸೇಸ್ ಮುರ್ಮು. ಈ ಒಂದು ಇಶ್ಯೂನ ನಾವು GS ಪೇಪರ್ 2 ನಡಿಯಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಕನೆಕ್ಟ್ ಮಾಡ್ಬೋದು. ಈ ಒಂದು ಆರ್ಟಿಕಲಲ್ಲಿ ಪ್ರೆಸಿಡೆಂಟ್ ಅವರ ಒಂದು ಅಡ್ರೆಸ್ನ ಆಧಾರದ ಮೇಲೆ ಮೆನ್ಷನ್ ಮಾಡಿದ್ದಾರೆ. ದ್ರೌಪದಿ ಮುರ್ಮು ಅವರು ಭಾರತ ಯಾವ ರೀತಿಯಾಗಿ ಮಲ್ಟಿಪಲ್ ಡೈಮೆನ್ಷನಲ್ಲಿ ವರ್ಕ್ ಮಾಡ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಅಡ್ರೆಸ್ ಮಾಡ್ತಾ ಇದ್ದಾರೆ. ಯಾವ ರೀತಿಯಾದಂಥ ಸ್ಪೀಚನ್ನು ಕೊಟ್ಟಿದ್ದಾರಲ್ಲ, ಇದೆಲ್ಲವೂ ಸಹ ನಮಗೆ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಸಹಕಾರಿ ಆಗುತ್ತೆ ಅಂತಲೇ ಹೇಳ್ಬೋದು. ಫುಲ್ ಸೆನ್ಸಿಟಿವಿಟಿಯ ಆಧಾರದ ಮೇಲೆ ಎಲ್ಲ ಕಮ್ಯುನಿಟೀಸ್ ಮೇಲೆ ಫೋಕಸನ್ನು ಮಾಡ್ತಾ ಇದೆ ಯೂನಿಯನ್ ಗೌರ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲವೂ ಮೇನ್ಸಲ್ಲಿ ನಮಗೆ ಸಹಕಾರಿ ಆಗುತ್ತೆ. ಪ್ರಿಲಿಮ್ಸ್ ಅಂತ ಬಂದಾಗ ಪ್ರೆಸಿಡೆಂಟ್ ಅವರ ಅಡ್ರೆಸ್ನ ಆಧಾರದ ಮೇಲೆ ಏನೇನು ಪ್ರೊವಿಷನ್ಸ್ಗಳಿದ್ದಾವೆ ಸಂವಿಧಾನಾತ್ಮಕವಾಗಿ ಅಂತ ಕನೆಕ್ಟ್ ಮಾಡಬೇಕು. ಮೊದಲ ಹಂತದಲ್ಲಿ ದ್ರೌಪದಿ ಮುರ್ಮು ಅವರು ಹೇಳ್ತಾ ಇರುವಂಥದ್ದು ಸೋಷಿಯಲ್ ಜಸ್ಟಿಸ್ಗೆ ಸಂಬಂಧಪಟ್ಟಂಥ ಒಂದು ಇನ್ಕ್ಲೂಷನ್ನ ಹೇಳ್ತಾ ಇದ್ದಾರೆ. ಎಲ್ಲ ಕಮ್ಯುನಿಟೀಸ್ಗಳನ್ನು ನಾವು ಇನ್ಕ್ಲೂಡ್ ಮಾಡ್ಕೊಳ್ತಾ ಇದ್ದೀವಿ ಅಂತ. ಫಾರ್ ಎಕ್ಸಾಂಪಲ್ ದಲಿತ್ಗೆ ಸಂಬಂಧಪಟ್ಟಂತೆ ಇರ್ಬೋದು, ಬ್ಯಾಕ್ವರ್ಡ್ ಕ್ಲಾಸ್ ಆಗಿರ್ಬೋದು, ಮಾರ್ಜಿನಲೈಸ್ಡ್ ಸೆಕ್ಷನ್ ಆಗಿರ್ಬೋದು, ಟ್ರೈಬಲ್ ಕಮ್ಯುನಿಟೀಸ್ಗೆ ಸಂಬಂಧಪಟ್ಟಂತೆ ಸರ್ಕಾರ ಶ್ರಮಿಸ್ತಾ ಇದೆ ಅಂತಲೇ ಗಮನಿಸ್ಬೋದು. ಸೋಷಿಯಲ್ ಸೆಕ್ಯೂರಿಟಿ ಕವರೇಜ್ನ ಎಕ್ಸ್ಪಾನ್ಷನ್ ಆಧಾರದ ಮೇಲೆ ಇವರು ಫೋಕಸನ್ನು ಮಾಡ್ತಾ ಇದ್ದಾರೆ. 2014ರಲ್ಲಿ ನಾವು ಯಾವ ರೀತಿ ಅಂತ ಸೋಷಿಯಲ್ ಸೆಕ್ಯೂರಿಟಿ ಕವರೇಜನ್ನು ಹೊಂದಿದ್ವಿ, ಇವಾಗ ನಿಯರ್ಲಿ 95 crore ಸಿಟಿಜನ್ ಅವೈಲೇಬಲ್ ಇದ್ದಾರೆ ವೆನ್ ಇಟ್ ಕಮ್ಸ್ ಟು ದಿ ಗೆಟಿಂಗ್ ಬೆನಿಫಿಟ್ ಫ್ರಮ್ ದ ಸೋಷಿಯಲ್ ಸೆಕ್ಯೂರಿಟಿ ಕವರೇಜ್. ಸೊ ಈ ಒಂದು ಆಧಾರದ ಮೇಲೆ ನಾವು ನೋಡುವಂಥದ್ದಾದರೆ ಸೋಷಿಯಲ್ ಜಸ್ಟಿಸನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ ಹಾಗೂ ಇನ್ಕ್ಲೂಷನನ್ನು ಸಹ ಪ್ರೊವೈಡ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಸಂವಿಧಾನಾತ್ಮಕವಾಗಿ. ನಮ್ಮ BR ಅಂಬೇಡ್ಕರ್ ಅವರ ಒಂದು ರೆಫರೆನ್ಸನ್ನು ತೆಗೆದುಕೊಳ್ಳುವಂಥದ್ದಾದರೆ ಈಕ್ವಾಲಿಟಿ ಬಿಫೋರ್ ಲಾ ಅಂತ ಹೆಚ್ಚು ಫೋಕಸನ್ನು ಮಾಡಿದಾರಲ್ಲ, ಇದು ಆರ್ಟಿಕಲ್ 14 ಅಡಿಯಲ್ಲಿ ಗಮನ ಹರಿಸುತ್ತೆ. ಅದರ ಆಧಾರದ ಮೇಲೆ ಎಲ್ಲರಿಗೂ ಸಹ ನಾವು ಒಂದು ಸೋಷಿಯಲ್ ಜಸ್ಟಿಸನ್ನು ಸಹ ಪ್ರೊವೈಡ್ ಮಾಡ್ತಾ ಇದ್ದೀವಿ ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಅನ್ನುವಂಥದ್ದಾಗಿ ಗಮನ ಹರಿಸ್ಬೋದು. ಇದರೊಂದಿಗೆ ವಿಕಸಿತ್ ಭಾರತ ಆಧಾರದ ಮೇಲೂ ಸಹ ಭಾರತ ಯಾವ ರೀತಿಯಾಗಿ ಮೂವ್ ಆಗ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ವಿಕಸಿತ್ ಭಾರತ ಅಂತ ಬಂದಾಗ at 2047 ಅನ್ನುವಂಥ ಒಂದು ಟಾರ್ಗೆಟನ್ನು ಹಾಕ್ಕೊಂಡಿದ್ದೀವಿ. ಗವರ್ನೆನ್ಸನ್ನು ಸಹ ಇದರೊಂದಿಗೆ ಲಿಂಕ್ ಮಾಡೋದ್ರ ಮುಖಾಂತರ ನ್ಯಾಷನಲ್ ಯೂನಿಟಿಯ ಆಧಾರದ ಮೇಲೆ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಸೆಲ್ಫ್ ರಿಲಯನ್ಸ್ಗೆ ಸಂಬಂಧಪಟ್ಟಂತೆ ಆತ್ಮನಿರ್ಭರ್ ಭಾರತ ಆಧಾರದ ಮೇಲೆ ಆಗಿರ್ಬೋದು, ಸ್ಟ್ರಕ್ಚರಲ್ ರಿಫಾರ್ಮ್ಸ್ನ ಆಧಾರದ ಮೇಲೂ ಸಹ ನಾವು ಫೋಕಸನ್ನು ಮಾಡ್ತಾ ಇದ್ದೀವಿ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಂತ ಬಂದಾಗ ಅಮೃತ್ ಕಾಲ್ ನಮಗೆ ತುಂಬ ಇಂಪಾರ್ಟೆಂಟ್. ಗವರ್ನೆನ್ಸ್ ನಡಿಯಲ್ಲಿ ಇರ್ತಕ್ಕಂಥ ಒಂದು ರಿಫಾರ್ಮ್ಸನ್ನು ಸಹ ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು. ಜೊತೆಗೆ ನ್ಯಾಷನಲ್ ಸೆಕ್ಯೂರಿಟಿ ಆಧಾರದ ಮೇಲೆ ಭಯೋತ್ಪಾದನೆಯನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಭಾರತ ಹಾಕ್ತಾ ಇರುವಂಥ ಒಂದು ಎಫರ್ಟನ್ನು ಸಹ ಇಲ್ಲಿ ಹೈಲೈಟ್ ಮಾಡ್ತಾ ಇದ್ದಾರೆ ಪ್ರೆಸಿಡೆಂಟ್ ಅವರು. ಆಪರೇಷನ್ ಸಿಂಧೂರ್ಗೆ ಸಂಬಂಧಪಟ್ಟಂತೆಯೂ ಸಹ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಟೆರರಿಸಮ್ ಆ್ಯಕ್ಟಿವಿಟಿಯನ್ನು ಹೋಗ್ಲಾಡಿಸೋದ್ರಲ್ಲಿ ಆಪರೇಷನ್ ಸಿಂಧೂನ ಒಂದು ಇಂಪಾರ್ಟೆನ್ಸ್ ಇದರಿಂದ ಗೊತ್ತಾಗುತ್ತೆ. ನಮ್ಮ ಒಂದು ಸ್ಟ್ರಾಟಜಿಕ್ ಕೆಪಾಬಿಲಿಟಿಯನ್ನು ರಿಫ್ಲೆಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ನಮ್ಮ ಒಂದು ರಾಷ್ಟ್ರದ ಯೂನಿಟಿ ಅಂತ ನಾವು ನೋಡಿದಾಗ ಐಡಿಯಾಲಜಿಕಲ್ ಡಿಫರೆನ್ಸನ್ನು ಹೊಂದಿದ್ರೂ ಕೂಡ ಎಲ್ಲ ಲೀಡರ್ಸ್ಗಳು ಸಹ ಒಂದು ನ್ಯಾಷನಲ್ ಯೂನಿಟಿಗೆ ವರ್ಕ್ ಮಾಡಿದರು ಅಂತಲೇ ಹೇಳ್ಬೋದು. ನೇಷನ್ ಫಸ್ಟ್ ಅನ್ನುವಂಥ ಒಂದು ಆಸ್ಪೆಕ್ಟನ್ನು ಶೇರ್ ಮಾಡ್ಕೊಂಡಿದ್ರು ಅಂತ. ಮಹಾತ್ಮ ಗಾಂಧೀಜಿಯವರನ್ನು ತೆಗೆದುಕೊಂಡಾಗ, ನೆಹರು ಅವರನ್ನು ತೆಗೆದುಕೊಂಡಾಗ, ವಾಜಪೇಯಿ ಅವರಾಗಿರ್ಬೋದು, ವಲ್ಲಭಾಯ್ ಪಟೇಲ್ ಅವರಾಗಿರ್ಬೋದು, ಐಡಿಯಾಲಜಿಕಲಿ ಡಿಫ್ರೆನ್ಸನ್ನು ಹೊಂದಿದ್ರೂ ಸಹ ಎಲ್ಲರೂ ಸಹ ನಮ್ಮ ಒಂದು ನೇಷನ್ ಬಿಲ್ಡಿಂಗಿಗೆ ವರ್ಕ್ ಮಾಡಿದರು ಅನ್ನುವಂಥದ್ದನ್ನು ಇಲ್ಲಿ ಕ್ಲೇಮ್ ಮಾಡ್ತಾ ಇದ್ದಾರೆ. ಹಾಗೂ ನ್ಯಾಷನಲಿಸಮ್ ಹೆರಿಟೇಜ್ ಅಂತ ಬಂದಾಗ ಪ್ರಸ್ತುತವಾಗಿ ನಾವು ಕೆಲವೊಂದಿಷ್ಟು ಕಲ್ಚರಲ್ ರಿಫ್ಲೆಕ್ಷನ್ಸನ್ನು ಸಹ ಇಲ್ಲಿ ಕನೆಕ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಸೋಮನಾಥ ಟೆಂಪಲ್ಗೆ ಸಂಬಂಧಪಟ್ಟಂತೆ ಅವರು ಹೇಳ್ತಾ ಇದ್ದಾರೆ. ಸನಾತನ್ ಕಲ್ಚರನ್ನು ಯಾವ ರೀತಿಯಾಗಿ ಸಿಂಬಾಲಿಕಲಿ ಇದು ರಿಫ್ಲೆಕ್ಟ್ ಮಾಡುತ್ತೆ, ನಮ್ಮ ಒಂದು ರಿಲಿಜಿಯಸ್ ರೆಸಿಲಿಯನ್ಸ್ಗೆ ಸಂಬಂಧಪಟ್ಟಂತೆ ಹಾಗೂ ನಾವು ಯಾವ ರೀತಿಯಾಗಿ ಸಿವಿಲೈಜೇಷನನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಅನ್ನುವಂತಹ ನಿಟ್ಟಿನಲ್ಲಿ ಫೋಕಸನ್ನು ಮಾಡ್ತಾ ಇದ್ದಾರೆ. ಇದರೊಂದಿಗೆ ಟ್ರೇಡ್ ಆಸ್ಪೆಕ್ಟ್ ಅಂತ ಬಂದಾಗ ಭಾರತ ಗ್ಲೋಬಲ್ ಲೆವೆಲಲ್ಲಿ ಆಗ್ತಾ ಇರುವಂಥ ಒಂದು ಅನ್ಸರ್ಟೆನಿಟಿಗೆ ಸಂಬಂಧಪಟ್ಟಂತೆ ಪ್ರೆಷರನ್ನು ಹ್ಯಾಂಡಲ್ ಮಾಡಲಿಕ್ಕೆ ರೀಸೆಂಟಾಗಿ ತೆಗೆದುಕೊಂಡಿರುವಂಥ ಇಂಡಿಯಾ ಹಾಗೂ ಯುರೋಪಿಯನ್ ಯೂನಿಯನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತೆಯೂ ಸಹ ಮುರ್ಮು ಅವರು ಇಲ್ಲಿ ಅಡ್ರೆಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇವ್ರು ಹೇಳಿರುವಂಥ ಡೈಲಾಗ್ಗಳನ್ನು ನಾವು ಅಥವಾ ಆಸ್ಪೆಕ್ಟನ್ನು ಯಾವ ರೀತಿಯಾಗಿ ಲಿಂಕ್ ಮಾಡ್ತಾರಲ್ಲ, ಇದೆಲ್ಲ ಸಹ ನಮಗೆ ಮೇನ್ಸಲ್ಲಿ ಸಹಕಾರಿಯಾಗುತ್ತೆ ಅಂತ ಹೇಳ್ಬೋದು. ಹಾಗೂ ಸಂವಿಧಾನಾತ್ಮಕವಾಗಿ ಪ್ರೆಸಿಡೆಂಟ್ ಅವರ ಒಂದು ಅಡ್ರೆಸ್ಗೆ ಸಂಬಂಧಪಟ್ಟಂತೆ ಏನೇನು ಪ್ರೊವಿಷನ್ಸ್ಗಳಿದ್ದಾವೆ ಅಂತ ನಾವಿಲ್ಲಿ ಕನೆಕ್ಟ್ ಮಾಡಬೇಕಲ್ವಾ. ಸೊ ಪ್ರಥಮ ಹಂತದಲ್ಲಿ ಯಾವ ಆರ್ಟಿಕಲ್ಸ್ಗಳನ್ನು ನಾವಿಲ್ಲಿ ನೋಡಬೇಕು. ಪ್ರೆಸಿಡೆಂಟ್ ಅವರು ಅಡ್ರೆಸ್ ಮಾಡೋದು ಏನಿದೆಯಲ್ಲ, ಇವಾಗ ಆರ್ಟಿಕಲ್ 87ನಲ್ಲಿ ಒಂದು ಮ್ಯಾಂಡೇಟರಿ ಪ್ರೊವಿಷನನ್ನು ಗಮನಿಸ್ಬೋದು. ಆ್ಯಕ್ಚುಲಿ ಆರ್ಟಿಕಲ್ 86 ಸಹ ನಮಗೆ ಇಂಪಾರ್ಟೆಂಟ್. 2 ಆರ್ಟಿಕಲನ್ನು ನೀವು ನೋಡಬೇಕು. ಏನು ಮೇಜರ್ ಡಿಫ್ರೆನ್ಸ್ ಇದೆ ವೆನ್ ಇಟ್ ಕಮ್ಸ್ ಟು ಆರ್ಟಿಕಲ್ 87 ಆ್ಯಂಡ್ ಆರ್ಟಿಕಲ್ 86. 2 ಆರ್ಟಿಕಲ್ಸ್ಗಳು ಸಹ ಪ್ರೆಸಿಡೆಂಟ್ ಅವರ ಅಡ್ರೆಸ್ಗೆ ಸಂಬಂಧಪಟ್ಟಂತೆಯೇ ಮೆನ್ಷನ್ ಮಾಡುತ್ತೆ. ಆರ್ಟಿಕಲ್ 86ಅಲ್ಲಿ ಏನಾಗುತ್ತೆ ಅಂದರೆ, ಪ್ರೆಸಿಡೆಂಟ್ ಅವರು
ಸದನಗಳೊಂದಿಗೆ ಒಂದು ಕಮ್ಯುನಿಕೇಷನ್ಸನ್ನು ಮಾಡ್ಬೋದು. ಸೊ ಅಡ್ರೆಸ್ ಮಾಡೋದ್ರ ಮುಖಾಂತರ ಒಂದು ಹೌಸಲ್ಲಾದರೂ ಹೋಗಿ ಅಡ್ರೆಸ್ ಮಾಡ್ಬೋದು, ಅಥವಾ 2 ಹೌಸನ್ನು ಕರೆದ್ಬಿಟ್ಟು ಅಡ್ರೆಸ್ ಮಾಡ್ತಕ್ಕಂಥ ಒಂದು ಪ್ರೊವಿಷನನ್ನು ಕಾಣ್ಬೋದು. ಸೊ ಒಂದು ಮೆಸೇಜನ್ನು ಕಳಿಸ್ತಾರೆ ಲೋಕಸಭೆ ಅಥವಾ ರಾಜ್ಯಸಭೆಗೆ. ಸೊ ಪಾರ್ಲಿಮೆಂಟ್ ಜನರಲಿ ಆ ಒಂದು ಮೆಸೇಜನ್ನು ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ಏನು ಒಂದು ಡಿಫ್ರೆನ್ಸ್ ಅಂತಂದರೆ, ಇದು ಪ್ರೆಸಿಡೆಂಟ್ ಅವರ ಡಿಸ್ಕ್ರಿಷನರಿ ಮೇಲೆ ಹೋಗುತ್ತೆ. ಅವರು ಕಮ್ಯುನಿಕೇಷನ್ ಮಾಡಬೇಕು ಅಂತಂದಾಗ 2 ಹೌಸನ್ನು ಕರೀತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಪ್ರೆಸಿಡೆಂಟ್ ಅವರ ಒಂದು ಡಿಸ್ಕ್ರಿಷನರಿ ಇರುತ್ತೆ. ಅವ್ರು ಏನಾದರೂ ಕಮ್ಯುನಿಕೇಷನ್ ಮಾಡಬೇಕು, ಯಾವುದಾದ್ರೂ ಬಿಲ್ಗೆ ಸಂಬಂಧಪಟ್ಟಂತೆ ಅವ್ರು ಮಾತಾಡಬೇಕು, ಏನಾದರೂ ಮೆಸೇಜನ್ನು ಕಳಿಸ್ಬೇಕು ಅಂದಾಗ ಅಡ್ರೆಸ್ ಮಾಡುವಂಥ ಸಾಧ್ಯತೆ ಇರುತ್ತೆ ಆರ್ಟಿಕಲ್ 86 ನಡಿನಲ್ಲಿ. ಆರ್ಟಿಕಲ್ 87 ನಡಿನಲ್ಲಿ ಸ್ಪೆಷಲ್ ಅಡ್ರೆಸ್ಗೆ ಸಂಬಂಧಪಟ್ಟಂತೆ ನಾವು ಮೆನ್ಷನ್ ಮಾಡಿರೋದಾಗಿ ಕಾಣ್ಬೋದು. ಇದು ಮ್ಯಾಂಡೇಟರಿ ಪ್ರೊವಿಷನ್ ಅನ್ನೋದು ಕ್ಲಿಯರ್ ಆಗಿರಲಿ. ಆರ್ಟಿಕಲ್ 86 ಇರ್ತಕ್ಕಂಥ ಒಂದು ಪವರ್ ಡಿಸ್ಕ್ರಿಷನರಿ ಪವರ್ ಇದೆ. ಆರ್ಟಿಕಲ್ 87 ನಡಿನಲ್ಲಿ ಮ್ಯಾಂಡೇಟರಿ ಪ್ರೊವಿಷನ್ ಅಂತಲೇ ಹೇಳ್ಬೋದು. ಮ್ಯಾಂಡೇಟರಿಲಿ 2 ಸಿಚುವೇಷನ್ನಲ್ಲಿ ಅಡ್ರೆಸ್ ಮಾಡಲೇಬೇಕು. ಸೊ ಜನರಲ್ ಎಲೆಕ್ಷನ್ ಆಗುತ್ತಲ್ಲ, ಆ ಒಂದು ಹಂತದಲ್ಲಿ ಫಸ್ಟ್ ಸೆಷನ್ ಆಗುತ್ತಲ್ಲ, ಆವಾಗ ಅವರು ಅಡ್ರೆಸ್ ಮಾಡುವಂಥದ್ದು. ಪ್ರತಿ ವರ್ಷದಂತೆ ಫಸ್ಟ್ ಸೆಷನನ್ನು ಸಹ ಇವರು ಅಡ್ರೆಸ್ ಮಾಡಬೇಕಾಗತ್ತೆ. ಸೊ ಜನರಲಿ ಬಜೆಟ್ ಸೆಷನ್ ಇರುತ್ತಲ್ಲ, ಪ್ರತಿ ವರ್ಷ ಆ ಆಧಾರದ ಮೇಲೆ ಇವರು ಅಡ್ರೆಸ್ಸನ್ನು ಮಾಡ್ತಾರೆ. ಹಾಗಾಗಿ ಇವಾಗ ನಾವು ನ್ಯೂಸಲ್ಲಿ ನೋಡ್ತಾ ಇದ್ದೀವಿ. ರೀಸೆಂಟಾಗಿ ತಮಿಳುನಾಡು ಸರ್ಕಾರದಲ್ಲಿ ಹಾಗೂ ಕೇರಳ ಸರ್ಕಾರದಲ್ಲಿ ಗವರ್ನರ್ ಅವರು ಸ್ಪೀಚನ್ನು ಅಡ್ರೆಸ್ ಮಾಡುವುದರಲ್ಲಿ ಸಂವಿಧಾನಾತ್ಮಕವಾಗಿ ಚಾಲೆಂಜನ್ನು ಕ್ರಿಯೇಟ್ ಮಾಡಿದ್ದಾರೆ ಅಂತ ನೋಡಿದ್ವಲ್ವಾ. ಸೊ ಅಲ್ಲಿನೂ ಸಹ ಸ್ಟೇಟ್ ಲೆಜಿಸ್ಲೇಚರ್ ಏನು ಮಾಡುತ್ತೆ, ಒಂದು ಸ್ಪೀಚನ್ನು ರೆಡಿ ಮಾಡಿರುತ್ತೆ. ಆ ಸ್ಪೀಚನ್ನು ಗವರ್ನರ್ ಅವರು ಅಡ್ರೆಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ನೋಡಿದ್ವಿ. ಓಕೆ, ಸೊ ಇಲ್ಲಿ ಫಸ್ಟ್ ನೋಡಿ, ಆರ್ಟಿಕಲ್ 86 ಹಾಗೂ 87 ಇರ್ತಕ್ಕಂಥ ಒಂದು ಕ್ಲಿಯರ್ ಡಿಫ್ರೆನ್ಸ್ ನಿಮಗೆ ಗೊತ್ತಿರಬೇಕು. ಕಮ್ಯುನಿಕೇಷನ್ ಮಾಡುವಾಗ ಆರ್ಟಿಕಲ್ 86 ನಾವು ಗಮನ ಹರಿಸ್ಬೋದು. ಮ್ಯಾಂಡೇಟರಿ ಪ್ರೊವಿಷನ್ ಅಂತ ಬಂದಾಗ ಆರ್ಟಿಕಲ್ 87 ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಸರ್ಕಾರದ ಒಂದು ಪಾಲಿಸೀಸ್ಗಳು ಯಾವ ರೀತಿಯಾಗಿರುತ್ತೆ, ಅವರ ಒಂದು ಪ್ರಯಾರಿಟೀಸ್ ಯಾವ ರೀತಿಯಾಗಿರುತ್ತೆ, ಅವರ ಒಂದು ಅಜೆಂಡಾ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ಸ್ಪೀಚಲ್ಲಿ ಯೂನಿಯನ್ ಕೌನ್ಸಿಲ್ ಮಿನಿಸ್ಟರ್ಸ್ಗಳು ಮೆನ್ಷನ್ ಮಾಡಿರ್ತಾರೆ. ಕಂಪ್ಲೀಟ್ ಅಜೆಂಡಾ ಇರುತ್ತೆ. ಸರ್ಕಾರದ ಒಂದು ಅಜೆಂಡಾವನ್ನು ನಾವು ಗಮನ ಹರಿಸ್ಬೋದು. ಪ್ರೆಸಿಡೆಂಟ್ ಅವರು ಸ್ಪೀಚನ್ನು ಅಡ್ರೆಸ್ ಮಾಡಿದಾದ ಮೇಲೆ ನೆಕ್ಸ್ಟ್ ಸ್ಟೆಪ್ ಏನಂತಂದರೆ ಮೋಷನ್ ಆಫ್ ಥ್ಯಾಂಕ್ಸ್. ಇದನ್ನು ಸಿಂಪಲ್ ಮೆಜಾರಿಟಿಯಿಂದ ಪಾಸ್ ಮಾಡಬೇಕು. ಸಿಂಪಲ್ ಮೆಜಾರಿಟಿಯಿಂದ ಪಾಸ್ ಮಾಡಿಲ್ಲ ಅಂತಂದರೆ ಸರ್ಕಾರದ ಒಂದು ಡಿಫೀಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಇಲ್ಲಿ ಒಂದು ಮೆಜಾರಿಟಿ ಆಧಾರದ ಮೇಲೆ ಪಾಸನ್ನು ಮಾಡ್ತಾರೆ. ಇದೇ ರೀತಿಯಾಗಿ ಸ್ಟೇಟಲ್ಲೂ ಸಹ ಕಂಡುಬರುತ್ತೆ. ಇದನ್ನು ಸಪೋರ್ಟ್ ಮಾಡ್ತಕ್ಕಂಥ ಆರ್ಟಿಕಲ್ ಅಂದರೆ 176. ಸೊ ಇದು ಇಂಪಾರ್ಟೆಂಟ್ ಎಕ್ಸಾಮಿನೇಷನಲ್ಲಿ. ಆರ್ಟಿಕಲ್ 176, ಆರ್ಟಿಕಲ್ 87, 86 ಅಂದರೆ ಏನು ಅಂತ ಕ್ಲಿಯರಾಗಿ ಗೊತ್ತಿರಲಿ. ಆರ್ಟಿಕಲ್ 87 ಸಬ್ ಕ್ಲಾಸ್ 1ನಲ್ಲಿ ಎಕ್ಸಾಕ್ಟಾಗಿ ನೋಡೋದಾದರೆ ಈ ಒಂದು ಸ್ಪೆಷಲ್ ಮ್ಯಾಂಡೇಟರಿ ಅಡ್ರೆಸ್ಸಿಂಗ್ಗೆ ಸಂಬಂಧಪಟ್ಟಂತೆ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ನಿಮಗೊಂದು ಸಿಂಪಲ್ ಕ್ವಶನನ್ನು ಕೇಳೋದಾದರೆ, ಆರ್ಟಿಕಲ್ 74 ಹಾಗೂ ಆರ್ಟಿಕಲ್ 163 ನಡಿನಲ್ಲಿ ಯಾವ ರೀತಿಯಾದಂಥ ಪ್ರೊವಿಷನ್ಸ್ಗಳಿದ್ದಾವೆ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲನ್ನು ನೋಡುವಂಥದ್ದಾದರೆ 66% ಸ್ಯಾನಿಟೇಷನ್ ವರ್ಕರ್ಸ್ ಇನ್ ಸೆಂಟ್ರಲ್ ಗೌರ್ಮೆಂಟ್ ಫ್ರಮ್ SC, ST, OBC ಗ್ರೂಪ್ಸ್, ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಆ್ಯಂಡ್ ಟ್ರೈನಿಂಗ್ ರಿಪೋರ್ಟ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಹಾಗೂ ಸೋಷಿಯಲ್ ಜಸ್ಟಿಸ್ ಆಸ್ಪೆಕ್ಟಲ್ಲಿ ಕನೆಕ್ಟ್ ಆಗುತ್ತೆ. ಈ ಒಂದು ಆರ್ಟಿಕಲ್ ನಡಿಯಲ್ಲಿ 66% ಸ್ಯಾನಿಟೇಷನ್ ವರ್ಕರ್ಸ್ಗಳು ಏನು ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದಾರಲ್ಲ, ಅದರಲ್ಲಿ SC, ST, OBC ಗ್ರೂಪ್ಗಳೇ ಜಾಸ್ತಿ ಇರೋದಾಗಿ ನಾವು ನೋಡ್ತಾ ಇದ್ವಿ. 66% ಇದೆ. ಈ ಒಂದು ಹಂತದಲ್ಲಿರುವಂಥ ರಿಪೋರ್ಟ್ ನೋಡೋದಾದರೆ ಸಾಕಷ್ಟು ಮಿನಿಸ್ಟ್ರೀಸ್ಗಳಿಂದ, ಡಿಪಾರ್ಟ್ಮೆಂಟ್ಗಳಿಂದ ಕಲೆಕ್ಟ್ ಮಾಡಿದ್ದಾರೆ ಒಂದು ಡೇಟಾವನ್ನು. ಗ್ರೂಪ್ A, ಗ್ರೂಪ್ B ಹಾಗೂ ಗ್ರೂಪ್ C ನಡಿನಲ್ಲಿ ಸ್ಯಾನಿಟೇಷನ್ ವರ್ಕರ್ಸ್ಗಳನ್ನು ಇನ್ಕ್ಲೂಡ್ ಮಾಡುವಂಥ ಹಂತದಲ್ಲಿ, ಎಕ್ಸ್ಕ್ಲೂಡ್ ಮಾಡುವಂಥ ಹಂತದಲ್ಲಿಯೂ ಸಹ ಸಪ್ರೇಟ್ ಆಗಿರ್ತಕ್ಕಂಥ ಡೇಟಾವನ್ನು ಕಲೆಕ್ಟ್ ಮಾಡಿದ್ದಾರೆ. SC ಗ್ರೂಪ್, ST ಗ್ರೂಪ್ ಆ್ಯಂಡ್ OBC. ಸೊ ಇಲ್ಲಿ ಗ್ರೂಪ್ A ಅಂತ ನೀವು ಅಬ್ಸರ್ವ್ ಮಾಡಿದಾಗ ನಿಯರ್ಲಿ 14.2% SC ಕ್ಯಾಟಗರಿಗೆ ಬಿಲಾಂಗ್ ಆಗುವಂಥದ್ದು. ST ಕ್ಯಾಟಗರಿನಲ್ಲಿ 6.54% ವರ್ಕ್ ಫೋರ್ಸನ್ನು ಕ್ರಿಯೇಟ್ ಮಾಡಿದೆ. OBC ನಡಿಯಲ್ಲಿ 19.14%. ಇದನ್ನು ಕಂಪೇರ್ ಮಾಡೋದಾದರೆ ಸ್ಯಾನಿಟೇಷನ್ ವರ್ಕರ್ಸ್ ಅಂತ ಬಂದಾಗ ಇಲ್ಲಿರುವಂಥ ಒಂದು ಡೇಟಾವನ್ನು ಕಂಪ್ಯಾರಿಸನ್ ಮಾಡ್ತಾ ಇದ್ದಾರೆ. 36.75% SC ಹಾಗೂ ST 8.18% 21.15%. ಸೊ ಇಲ್ಲಿರ್ತಕ್ಕಂಥ ಒಂದು ಡಿಫ್ರೆನ್ಸನ್ನು ನಾವು ಕನೆಕ್ಟ್ ಮಾಡಿದ್ದೆ ಆದರೆ ಗ್ರೂಪ್ C ನಡಿಯಲ್ಲಿ, ಅದರಲ್ಲೂ ಸ್ಯಾನಿಟೇಷನ್ ವರ್ಕರ್ಸ್ ಅಂತ ಬಂದಾಗ ವರ್ಕ್ ಫೋರ್ಸಲ್ಲಿ ಏನು ವೇರಿಯೇಷನ್ಸ್ ಇದೆ ಅಂತ ನೋಡಬೇಕು ಅಲ್ವಾ. ಓವರಾಲ್ ಆಗಿರ್ತಕ್ಕಂಥ ಒಂದು ಡೇಟಾ ನಮಗೆ ಯಾವ ರೀತಿ ಅಂತ ಅನಾಲಿಸಿಸನ್ನು ಮಾಡುತ್ತೆ ಅಂತಂದರೆ, ಇವಾಗ ಮಿಡಲ್ ಆಗಿರ್ಬೋದು ಅಥವಾ ಲೋವರ್ ಪೋಸ್ಟ್ ಅಂತ ಬಂದಾಗ ಗ್ರೂಪ್ B, ಗ್ರೂಪ್ C ನಡಿಯಲ್ಲಿ ನಾವು ಪಾರ್ಟಿಸಿಪೇಷನನ್ನು ಜಾಸ್ತಿ ನೋಡ್ತಾ ಇದ್ವಿ ವೆನ್ ಇಟ್ ಕಮ್ಸ್ ಟು ದಿ SC ಆ್ಯಂಡ್ ST, OBC ಅಲ್ವಾ. ಅದೇ ಇವಾಗ ಗ್ರೂಪ್ A ನಲ್ಲಿ ಕಡಿಮೆ ವರ್ಕ್ ಫೋರ್ಸನ್ನು ಇದು ಪ್ರೊವೈಡ್ ಮಾಡ್ತಾ ಇದೆ ಅನ್ನುವಂಥ ಒಂದು ಪಿಕ್ಚರನ್ನು ಇಲ್ಲಿ ಕೊಡ್ತಾ ಇದೆ. ಸಂವಿಧಾನಾತ್ಮಕವಾಗಿ ನಾವು ಕೆಲವು ಪ್ರೊವಿಷನ್ಸ್ಗಳನ್ನು ಇಲ್ಲಿ ಕನೆಕ್ಟ್ ಮಾಡ್ಬೋದಲ್ವಾ. ಸಂವಿಧಾನದಲ್ಲಿರುವಂಥ ಒಂದು ಕಮಿಟ್ಮೆಂಟ್ ಏನಂತಂದರೆ, ನಮ್ಮ ಸ್ಟೇಟು ಒಂದು
ಇಕ್ವಾಲಿಟಿಯನ್ನು ಎನ್ಶೋರ್ ಮಾಡಬೇಕು, ಎಲ್ಲರಿಗೂ ಸಹ ಒಂದು ಸಮಾನತೆಯನ್ನು ಪ್ರೊವೈಡ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೇಳುತ್ತೆ. ಹಾಗೂ ಡಿಗ್ನಿಟಿಗೆ ಸಂಬಂಧಪಟ್ಟಂತೆ ಎಲ್ಲರ ಒಂದು ಘನತೆಯನ್ನು ಸಹ ಕಾಪಾಡಬೇಕು ಅನ್ನುವಂಥದ್ದು DPSP ನಿಟ್ಟಿನಲ್ಲಿ ಗಮನ ಹರಿಸ್ತೀವಲ್ವಾ. ಸೊ ಸೋಷಿಯಲ್ ಜಸ್ಟಿಸನ್ನು ಒಟ್ಟಾರೆಯಾಗಿ ಪ್ರೊವೈಡ್ ಮಾಡಬೇಕು ಅಂತ ಸ್ಟೇಟ್ನ ಒಂದು ರೆಸ್ಪಾನ್ಸಿಬಿಲಿಟಿಗೆ ಸಂಬಂಧಪಟ್ಟಂತೆ ನಮ್ಮ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿರೋದಾಗಿ ನಾವು ನೋಡ್ತಾ ಇದ್ದೀವಿ. ಇದನ್ನು ಸಪೋರ್ಟ್ ಮಾಡ್ತಕ್ಕಂಥ ಕೀ ಪ್ರೊವಿಷನ್ಸ್ಗಳು ಎಲ್ಲಿದ್ದಾವೆ? ಆರ್ಟಿಕಲ್ 14 ಅಂತ ನೋಡ್ತಿರಲ್ಲ, ಫಂಡಮೆಂಟಲ್ ರೈಟ್ಸ್ ನಡೆಯಲ್ಲ. ಆರ್ಟಿಕಲ್ 14 ಹೇಳೋ ಪ್ರಕಾರ ಕಾನೂನು ಮುಂದೆ ಎಲ್ಲರೂ ಸಮಾನರು ಅಂತ ಹೇಳುತ್ತೆ. ಓಕೆ, ಕಾನೂನು ಮುಂದೆ ಎಲ್ಲರೂ ಸಮಾನರು ಅಂತಂದಾಗ ಅವ್ರಿಗೆ ಬೇಕಾಗಿರ್ತಕ್ಕಂಥ ಒಂದು ಪ್ರೊಟೆಕ್ಷನನ್ನು ಸಹ ಕಾನೂನು ಅಡಿಯಲ್ಲಿ ಪ್ರೊವೈಡ್ ಮಾಡಬೇಕು. ಈಕ್ವಲ್ ಪ್ರೊಟೆಕ್ಷನ್ ಪ್ರೊವೈಡ್ ಮಾಡಬೇಕು. ಎಲ್ಲರೂ ಸಹ ಕಾನೂನಿನ ಮುಂದೆ ಸಮಾನರು ಅಂತ ಹೇಳುತ್ತೆ. ಆರ್ಟಿಕಲ್ 14 ಇಂಪಾರ್ಟೆಂಟ್. ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಲಾಗೆ ಸಂಬಂಧಪಟ್ಟಂತೆ ಇದು ಹೇಳುತ್ತೆ. ಆರ್ಟಿಕಲ್ 15 ಅಂತ ನಾವು ತೆಗೆದುಕೊಂಡಾಗ ಅದರಲ್ಲಿ ಸಬ್ ಕ್ಲಾಸ್ 4 ಅಂತ ಬಂದಾಗ SC ಹಾಗೂ STಸ್ಗೆ ಸಂಬಂಧಪಟ್ಟಂಥ ಒಂದು ಸ್ಪೆಷಲ್ ಪ್ರೊವಿಷನನ್ನು ಪ್ರೊವೈಡ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮೆನ್ಷನ್ ಮಾಡಿರೋದಾಗಿ. ಆರ್ಟಿಕಲ್ 15 ಸಬ್ ಕ್ಲಾಸ್ 6 ಅಂತ ಬಂದಾಗ ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ ಅದರಲ್ಲೂ ಎಕನಾಮಿಕಲಿ ವೀಕರ್ ಸೆಕ್ಷನ್ ರಿಲೇಟೆಡ್ ಇರತಕ್ಕಂಥ ಮೆನ್ಷನ್ ಮಾಡಿರೋದಾಗಿ ನೋಡ್ಬೋದು. ಆರ್ಟಿಕಲ್ 16 ಅಂತ ಬಂದಾಗ ಸಬ್ ಕ್ಲಾಸ್ 4 ನಡಿಯಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅಂತ ಬಂದಾಗ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ನಾವು ಯಾವ ರೀತಿ ಅಂತ ಒಂದು ರಿಸರ್ವೇಷನನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ ಅಂತ. ಆರ್ಟಿಕಲ್ 17 ಕನೆಕ್ಟ್ ಮಾಡ್ಬೋದಲ್ವಾ, ಅನ್ಟಚಬಿಲಿಟಿಯನ್ನು ಅಬಾಲಿಷನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಸ್ಪೃಶ್ಯತೆಯನ್ನು ಹೋಗ್ಲಾಡಿಸ್ಬೇಕು ಅಂತ ಆರ್ಟಿಕಲ್ 17 ನಮಗೆ ಇಲ್ಲಿ ಕನೆಕ್ಟ್ ಆಗುತ್ತೆ. ಇಲ್ಲಿ ನಿಮ್ಗೊಂದು ಸಿಂಪಲ್ ಕ್ವಶನ್ನ ಕೇಳುವಂಥದ್ದಾದರೆ, ಆರ್ಟಿಕಲ್ 17 ಈಸ್ ಇಟ್ ಅ ಅಬ್ಸಲ್ಯೂಟ್ ರೈಟ್ ಆರ್ ಇಟ್ ಕ್ಯಾನ್ ಬಿ ಕರ್ಟೇಲ್ಡ್ ಆರ್ ಇಟ್ ಕ್ಯಾನ್ ಬಿ ಸಬ್ಜೆಕ್ಟೆಡ್ ಟು ದಿ ಚೇಂಜ್? ಇದನ್ನು ಅಬ್ಸಲ್ಯೂಟ್ ರೈಟ್ ಅಂತ ಕನ್ಸಿಡರ್ ಮಾಡ್ತೀವೋ ಇಲ್ವೋ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಆರ್ಟಿಕಲ್ 46 ಅಂತ ಬಂದಾಗ ಪರ್ಟಿಕ್ಯುಲರ್ಲಿ DPSP ಅಂತ ನಾವು ನೋಡ್ತೇವೆ. ಇದರಲ್ಲಿ ಒಂದು ಸ್ಟೇಟ್ಗೆ ಇರುವಂತಹ ಡ್ಯೂಟಿಯನ್ನು ಮೆನ್ಷನ್ ಮಾಡಿದ್ದಾರೆ. ವೆನ್ ಇಟ್ ಕಮ್ಸ್ ಟು ದ SCs ಹಾಗೂ STಸ್ಗೆ ಸಂಬಂಧಪಟ್ಟಂಥ ಇಂಟ್ರೆಸ್ಟನ್ನು ಸಪೋರ್ಟ್ ಮಾಡುವಂಥ ಹಂತದಲ್ಲಿ ಎಜುಕೇಷನಲ್ ಹಾಗೂ ಎಕನಾಮಿಕಲ್ ಇಂಟ್ರೆಸ್ಟನ್ನು ಸಪೋರ್ಟ್ ಮಾಡಲಿಕ್ಕೆ ಒಂದು ಸ್ಪೆಷಲ್ ಪ್ರೊವಿಷನನ್ನು ಸಹ ನಾವು ಗಮನ ಹರಿಸ್ಬೋದು. ಈ ರೀತಿಯಾಗಿ DPSP ನಡಿಯಲ್ಲಿ ಆಗಿರ್ಬೋದು, ಫಂಡಮೆಂಟಲ್ ರೈಟ್ಸ್ ನಡಿಯಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಒಂದು ಡಿಗ್ನಿಟಿಯ ಆಧಾರದ ಮೇಲೆ, ಅಪಾರ್ಚುನಿಟಿಯನ್ನು ಪ್ರೊವೈಡ್ ಮಾಡುವಂಥ ಆಧಾರದ ಮೇಲೆ ಆಗಿರ್ಬೋದು, ರಿಸರ್ವೇಷನನ್ನು ಪ್ರೊವೈಡ್ ಮಾಡ್ತಕ್ಕಂಥ ಒಂದು ಆಧಾರದ ಮೇಲೆ ಸ್ಪೆಷಲ್ ಎಕ್ಸೆಪ್ಷನ್ಸ್ಗಳನ್ನು ನಾವು ಗಮನ ಹರಿಸ್ಬೋದು. ಈ ಒಂದು ರಿಪೋರ್ಟ್ನ ಆಧಾರದ ಮೇಲೆ ನಾವು ನೋಡ್ಬೋದು. ಸ್ಯಾನಿಟೇಷನ್ ವರ್ಕರ್ಸ್ ಅಂತ ಬಂದಾಗ SC, ST ಮತ್ತು OBC ಕಮ್ಯುನಿಟೀಸ್ಗಳು ಮಾತ್ರ ಇರೋದಾಗಿ ನಾವು ನೋಡ್ತಾ ಇದ್ದೀವಿ. ಹಿಸ್ಟಾರಿಕಲಿ ನಾವು ಲಿಂಕ್ ಮಾಡಿದ್ದೆ ಆದರೆ ಕಾಸ್ಟ್ ಲಿಂಕ್ಡ್ ಆಕ್ಯುಪೇಷನ್ಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಇದ್ವಿ ಅಲ್ವಾ. ಕಾಸ್ಟ್ನ ಆಧಾರದ ಮೇಲೆ ಒಂದು ಕೆಲಸಗಳು ಇರ್ತಾ ಇತ್ತು. ಬಟ್ ಇವಾಗ ಪ್ರಸ್ತುತವಾಗಿರ್ತಕ್ಕಂಥ ಸ್ಥಿತಿಗತಿಗಳು ಡಿಫ್ರೆಂಟ್ ಆಗಿದೆ. ಆರ್ಟಿಕಲ್ 17 ಹಾಗೂ ಆರ್ಟಿಕಲ್ 46 ಎಂಫಸಿಸ್ ಮಾಡೋ ಪ್ರಕಾರ ಒಂದು ಡಿಗ್ನಿಟಿಗೆ ಸಂಬಂಧಪಟ್ಟಂತೆ ಮೆನ್ಷನನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಆರ್ಟಿಕಲ್ 15, 16 ನಡಿನಲ್ಲಿ ಒಂದು ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅಂತ ಬಂದಾಗ ಅವ್ರಿಗೆ ಎಂಟ್ರಿ ಲೆವೆಲಲ್ಲಿ ಅವ್ರು ಕೊಡ್ತಾ ಇರ್ತಕ್ಕಂಥ ಒಂದು ರಿಸರ್ವೇಷನನ್ನು ನಾವು ನೋಡ್ಬೋದು. ಸೊ ಈ ರೀತಿಯಾಗಿ ಒಂದು ಈಕ್ವಾಲಿಟಿಯನ್ನು ತರಬೇಕು ಅಂತಂದಾಗ ನಾವು ರಿಸರ್ವೇಷನ್ ಏನು ಒಂದು ಇಂಟೆನ್ಷನ್ ಏನಿದೆಯಲ್ಲ ಅದು ನಿಜವಾಗ್ಲೂ ಫುಲ್ಫಿಲ್ ಆಗಿದೆನಾ ಅಂತ ಕ್ವಶನ್ ಮಾರ್ಕನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ರಿಸರ್ವೇಷನನ್ನು ಪ್ರೊವೈಡ್ ಮಾಡ್ತಾ ಇದ್ವಿ, ಅವ್ರಿಗೆ ಸಂಬಂಧಪಟ್ಟಂಥ ಪ್ರೊವಿಷನ್ಸ್ಗಳನ್ನೆಲ್ಲವನ್ನು ನಾವು ನೋಡ್ತಾ ಇದ್ವಿ. ಆದರೆ ರಿಯಾಲಿಟಿಯನ್ನು ಚೆಕ್ ಮಾಡಿದಾಗ ಸೋಷಿಯಲ್ ಜಸ್ಟಿಸನ್ನು ಪ್ರೊವೈಡ್ ಮಾಡಬೇಕು ಅಂತಂದರೆ ಕೇವಲ ರಿಸರ್ವೇಷನ್ ಅಪಾರ್ಚುನಿಟೀಸ್ಗಳು ಅಷ್ಟೇ ಮ್ಯಾಟ್ರ್ ಆಗೋಲ್ಲ, ಅದಕ್ಕಿಂತ ಒಂದು ಸ್ಟೆಪ್ ನಾವು ಮುಂದೆ ಹೋಗಬೇಕು. ಇವಾಗ ಕಾಸ್ಟ್ ಬೇಸ್ಡ್ ಆಕ್ಯುಪೇಷನ್ ಏನಿದೆಯಲ್ಲ ಅದನ್ನು ಬ್ರೇಕ್ ಮಾಡಬೇಕು ಅನ್ನುವಂಥದ್ದಾಗಿರ್ಬೋದು. ಕರಿಯರ್ಗೆ ಸಂಬಂಧಪಟ್ಟಂಥ ಒಂದು ಪ್ರೋಗ್ರೆಸ್ಸನ್ನು ಪ್ರೊವೈಡ್ ಮಾಡಬೇಕು. ಕೇವಲ ಅವರು ಎಂಟ್ರಿ ಹೊಡೆಯೋದಂತ ಅಷ್ಟೇ ಅಲ್ಲ, ಅಥವಾ ಅವ್ರಿಗೆ ಅವಕಾಶವನ್ನು ಕೊಡೋದಂತ ಅಷ್ಟೇ ಅಲ್ಲ, ಅವ್ರಿಗೆ ಬೇಕಾಗಿರ್ತಕ್ಕಂಥ ಒಂದು ಕೆಪಾಬಿಲಿಟಿಯನ್ನು ಪ್ರೊವೈಡ್ ಮಾಡೋದರಲ್ಲಿ ಮುಂದಾಗಬೇಕು. ಕರಿಯರ್ ಪ್ರೋಗ್ರೆಸ್ಗೆ ಸಂಬಂಧಪಟ್ಟಂತೆ ಇದರಿಂದ ನಾವು ಈಕ್ವಾಲಿಟಿ, ಡಿಗ್ನಿಟಿ ಮತ್ತು ಸಾಮಾಜಿಕ ನ್ಯಾಯವನ್ನು ಒದಗಿಸಲಿಕ್ಕೆ ಸಾಧ್ಯತೆ ಇದೆ ಅಂತ ಗಮನ ಹರಿಸ್ಬೋದು. ಈ ಒಂದು ರಿಪೋರ್ಟಲ್ಲಿರ್ತಕ್ಕಂಥ ಒಂದು ಅನಲೈಸಸನ್ನು ನಾವು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಯೂಸ್ ಮಾಡ್ಬೋದು. ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳು ಯಾವ ರೀತಿಯಾಗಿದೆ ಇದು ನಮಗೆ ಪ್ರಿಲಿಮ್ಸ್ ನಡಿನಲ್ಲಿ ಬಹುಮುಖ್ಯವಾಗಿ ಸಹಕಾರಿಯಾಗುತ್ತೆ. ಮುಂದಿನ ಆರ್ಟಿಕಲನ್ನು ನೋಡೋದಾದರೆ, ಇಂಡಿಯಾ ದ ಬ್ಯೂಟಿಫುಲ್ ಬಟ್ ಫಸ್ಟ್ ಇಂಡಿಯಾ ದ ಫಂಕ್ಷನಲ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ಅಂತ ಬಂದಾಗ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತೆ ಇಶ್ಯೂಸ್ ಆಗಿರ್ಬೋದು, ಟೂರಿಸಮ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡ್ಬೋದು. ಭಾರತದಲ್ಲಿ ಟೂರಿಸಮ್ ಸೆಕ್ಟರ್ನ ಒಂದು ಲ್ಯಾಗ್ ಆಗಲಿಕ್ಕೆ ಕಾರಣಗಳು ಏನಿರ್ಬೋದು ಅಂತ ಇಲ್ಲಿರ್ತಕ್ಕಂಥ ಒಂದು ಆರ್ಗ್ಯುಮೆಂಟ್ ಅಂತಂದರೆ, ಟೂರಿಸಮ್ ಸೆಕ್ಟರ್ನಲ್ಲಿ ನಾವು ಅಷ್ಟೊಂದು ಬೆನಿಫಿಟನ್ನು ಪಡೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ, ಸರಿಯಾದಂಥ ಒಂದು ಅರ್ನಿಂಗ್ ಆಗ್ತಾ ಇಲ್ಲ ಅಂತ. ಕಾರಣಗಳು ಏನಿರಬಹುದು, ಯಾಕಿದೆ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ? ವೆನ್ ಇಟ್ ಕಮ್ಸ್ ಟು ದ ಟೂರಿಸಮ್ ಪಾರ್ಟ್ ಅಲ್ವಾ, ಇಲ್ಲಿ ಭಾರತ ಒಂದು ಸಾಂಸ್ಕೃತಿಕವಾಗಿರ್ತಕ್ಕಂತಹ ಕೇಂದ್ರ ಆಗಿದೆ ಅಂತ ಹೇಳ್ಬೋದು. ಕಲ್ಚರಲ್ ಡೈವರ್ಸಿಟಿಯನ್ನು ಇದು ರಿಫ್ಲೆಕ್ಟ್ ಮಾಡ್ತಾ ಇದೆ. ಹಾಗೂ ನೈಸರ್ಗಿಕವಾಗಿ ಅವೈಲೇಬಲ್ ಇರ್ತಕ್ಕಂಥ ರಿಸೋರ್ಸಸ್ಗಳನ್ನು ನಾವು ನೋಡ್ಬೋದು. ಜೊತೆಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಂದು ಡೈವರ್ಸಿಟಿಯನ್ನು ಸಹ ಹೊಂದಿದೆ, ವೈವಿಧ್ಯತೆಯನ್ನು ಹೊಂದಿದೆ ಅಂತ ಹೇಳ್ಬೋದು. ಹಾಗಾಗಿ ಕಲ್ಚರಲ್ ಆಸ್ಪೆಕ್ಟ್, ನ್ಯಾಚುರಲ್ ಆಸ್ಪೆಕ್ಟ್, ಸ್ಪಿರಿಚುವಲ್ ಡೈವರ್ಸಿಟಿಯನ್ನು ಹೊಂದಿರುವಂಥ ಕಾರಣದಿಂದಾಗಿ ನಾವು ಬೆಸ್ಟ್ ಡೆಸ್ಟಿನೇಷನ್ ಆಗಿ ಕನ್ವರ್ಟ್ ಆಗಬೇಕಿತ್ತು, ಬಟ್ ಆಗ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು ಏನಿರಬಹುದು, ಅಥವಾ ಟೂರಿಸಮಿಂದ ನಮಗೆ ಹೆಚ್ಚು ಅರ್ನಿಂಗ್ ಆಗ್ತಾ ಇಲ್ಲ ಅಂತಲೇ ಆಥರ್ ಅವರು ಎಂಫಸಸ್ ಮಾಡ್ತಾ ಇದ್ದಾರೆ. ವೆನ್ ವಿ ಕಂಪೇರ್ ಟು ದಿ ಸಿಂಗಪೂರ್ ಆ್ಯಂಡ್ ಥೈಲ್ಯಾಂಡ್ ಅಂದಾಗ ಸಾಕಷ್ಟು ಜನರನ್ನು ಅದು ಅಟ್ರಾಕ್ಟ್ ಮಾಡುತ್ತೆ. ಭಾರತದಲ್ಲಿ ಏನು ಪ್ರಾಬ್ಲಮ್ಗಳಿರ್ಬೋದು ಅಂತ
ಟೂರಿಸಂ ಸೆಕ್ಟರ್ ಇವಾಗ ಅಟ್ರಾಕ್ಷನನ್ನು ಯಾಕೆ ಕ್ರಿಯೇಟ್ ಮಾಡ್ತಾ ಇಲ್ಲ ಅಂತಂದರೆ ಕೆಲವೊಂದಿಷ್ಟು ಸೇಫ್ಟಿಗೆ ಸಂಬಂಧಪಟ್ಟಂತಹ ಇಶ್ಯೂಸ್ಗಳನ್ನು ಆಥರ್ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಫಾರಿನ್ ಕಂಟ್ರಿಯಿಂದ ನಮ್ಮ ಭಾರತಕ್ಕೆ ಬರ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ಸರಿಯಾದಂಥ ಒಂದು ಎಕ್ಸ್ಪೀರಿಯನ್ಸ್ ಸಿಗ್ತಾ ಇಲ್ಲ, ಹಾಗಾಗಿ ಅವರು ಪದೇ ಪದೇ ಬರಲಿಕ್ಕೆ ಆಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ನಮ್ಮ ಒಂದು ಕಲ್ಚರಲ್ ಹೆರಿಟೇಜನ್ನು ನಾವು ರಿಫ್ಲೆಕ್ಟ್ ಮಾಡಬೇಕು ಅಂತಂದರೆ ಅಥವಾ ನಮ್ಮ ಒಂದು ಡೈವರ್ಸಿಟಿಯನ್ನು ಗ್ಲೋಬಲ್ ಲೆವೆಲಲ್ಲಿ ಒಂದು ಸಾಫ್ಟ್ ಪವರ್ ಆಗಿ ಕನ್ವರ್ಟ್ ಮಾಡಬೇಕು ಅಂತಂದರೆ ನಾವು ಸಿಸ್ಟಮ್ಯಾಟಿಕ್ ಆಗಿರ್ತಕ್ಕಂಥ ಒಂದು ರೀಫಾರ್ಮ್ಸನ್ನು ತರಬೇಕು. ಆಥರ್ ಅವರು 3 ರೀತಿಯಾದಂಥ ಪ್ರಾಬ್ಲಮನ್ನು ಅಡ್ರೆಸ್ ಮಾಡ್ತಾ ಇದ್ದಾರೆ ವೆನ್ ಇಟ್ ಕಮ್ಸ್ ಟು ದಿ ಇಮೇಜ್ ಹಾಗೂ ಇನ್ಫ್ರಾಸ್ಟ್ರಕ್ಚರ್ ದೆನ್ ಇಂಡಿಯಾ ಇಟ್ ಸೆಲ್ಫ್ ಅನ್ನುವಂಥ ಟರ್ಮನ್ನು ಕೊಡ್ತಾ ಇದ್ದಾರೆ. ಇಮೇಜ್ ಅಂತ ಬಂದಾಗ ಪರ್ಟಿಕ್ಯುಲರ್ಲಿ ಒಂದು ಸೇಫ್ಟಿ ಆಧಾರದ ಮೇಲೆ ಇಶ್ಯೂಸ್ಗಳಿದ್ದಾವೆ ಅಲ್ವಾ. ಮಹಿಳೆಯರು ಟ್ರಾವೆಲಿಂಗ್ ಮಾಡ್ತಕ್ಕಂಥ ಹಂತದಲ್ಲಿ ಆಗಿರ್ಬೋದು ಅಥವಾ ಫಾರಿನರ್ಸ್ ಬಂದಾಗ ಸಾಕಷ್ಟು ಸ್ಕ್ಯಾಮ್ಸ್ಗಳಾಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಸ್ಯಾನಿಟೇಷನ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಬ್ಯೂರೋಕ್ರೆಟಿಕ್ ಹರ್ಡಲ್ಸ್ಗಳನ್ನು ಸಹ ನಾವು ನೋಡ್ತೇವೆ ಅಂತ ಹೇಳ್ಬೋದು. ಇದು ನೆಗೆಟಿವಲಿ ಒಂದು ಪರ್ಸೆಪ್ಷನನ್ನು ಕ್ರಿಯೇಟ್ ಮಾಡುತ್ತೆ ವೆನ್ ಇಟ್ ಕಮ್ಸ್ ಟು ದಿ ರಿಫ್ಲೆಕ್ಟಿಂಗ್ ಇಂಡಿಯಾಸ್ ಕಲ್ಚರಲ್ ಡೈವರ್ಸಿಟಿ ಆರ್ ಸ್ಪಿರಿಚುವಲ್ ಡೈವರ್ಸಿಟಿ ಅಂತ ಹೇಳ್ಬೋದು. ಸೊ ನಾವು ಸರಿಯಾಗಿ ಒಂದು ನಮ್ಮ ಡೈವರ್ಸಿಟಿನ ರಿಫ್ಲೆಕ್ಟ್ ಮಾಡಬೇಕು ಅಂತಂದರೆ ಪ್ರಸ್ತುತವಾಗಿ ನಾವು ಯಾವ ರೀತಿಯಂಥ ಸ್ಥಿತಿಗತಿಗಳನ್ನು ಕಲ್ಪಿಸ್ತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ. ಇನ್ಫ್ರಾಸ್ಟ್ರಕ್ಚರ್ ಲೆವೆಲಲ್ಲೂ ಸಹ ಗ್ಯಾಪ್ ಇದೆ ಅಂತ ಆಥರ್ ಅವರು ಹೇಳ್ತಾ ಇದ್ದಾರೆ. ಇಮಿಗ್ರೇಷನ್ ಫೆಸಿಲಿಟೀಸ್ಗೆ ಸಂಬಂಧಪಟ್ಟಂತೆ ನೋಡ್ಬೋದು, ಏರ್ಪೋರ್ಟ್ಗೆ ಸಂಬಂಧಪಟ್ಟಂಥ ಒಂದು ಗ್ಯಾಪ್ ಆಗಿರ್ಬೋದು, ರೋಡ್ ರಿಲೇಟೆಡ್ ಇರ್ತಕ್ಕಂತೆ ಕನೆಕ್ಟಿವಿಟಿ, ವೈಫೈ ರಿಲೇಟೆಡ್ ಇರ್ತಕ್ಕಂಥ ಇಶ್ಯೂಸ್ಗಳಾಗಿರ್ಬೋದು, ಲಾಸ್ಟ್ ಮೈಲ್ ಕನೆಕ್ಟಿವಿಟಿಗೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್ಸ್ಗಳಿರುವಂಥ ಸಾಧ್ಯತೆ ಇದೆ ಅಂತ. ಹಾಗೂ ಇಂಡಿಯಾ ಇಟ್ ಸೆಲ್ಫ್ ವೈ ಬಿಕಾಸ್ ಇಂಡಿಯಾ ಈಸ್ ಓವರ್ ಕ್ರೌಡಿಂಗ್, ಹರಾಶ್ಮೆಂಟ್ ಜಾಸ್ತಿ ಇದೆ, ಪ್ರೊಫೆಷ್ನಲಿಸಮ್ ಕಡಿಮೆ ಇದೆ ಅನ್ನುವಂಥ ಸ್ಥಿತಿಗತಿಗಳು ಸಹ ಟೂರಿಸಂ ಸೆಕ್ಟರ್ಗೆ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂತ. ಸೊ ಇಲ್ಲಿ ಟೂರಿಸಮ್ಗೆ ರಿಲೇಟೆಡ್ ಇರ್ತಕ್ಕಂಥ ಒಂದು ಚಾಲೆಂಜಸನ್ನು ಆಥರ್ ಅವರು ಹೇಳ್ತಾ ಇದ್ದಾರೆ. ಇವಾಗ ನ್ಯಾಷನಲ್ ಟೂರಿಸಮ್ಗೆ ಸಂಬಂಧಪಟ್ಟಂತೆ ನಾವು ಯಾವ ರೀತಿಯಾಗಿ ಇಂಪ್ರೂವೈಸ್ ಮಾಡ್ಬೋದು, ಏನೇನು ಕೋರ್ ಇಶ್ಯೂಸ್ಗಳಿದ್ದಾವೆ ಅಂತ ನಾವು ಆಲ್ರೆಡಿ ನೋಡಿದ್ವಿ ಅಲ್ವಾ. ಇವಾಗ ನೋಡಿ, ಬುದ್ಧಿಸ್ಟ್ ಸರ್ಕ್ಯೂಟ್ ಅಂತ ನೋಡ್ತೀರಲ್ವಾ, ರಾಮಾಯಣ್ ಸರ್ಕ್ಯೂಟ್ ಅಥವಾ ಕ್ರಿಕೆಟ್ ಸರ್ಕ್ಯೂಟ್ಗೆ ಸಂಬಂಧಪಟ್ಟಂತೆ ಒಂದು ಸ್ಪೆಸಿಫಿಕ್ ಆಡಿಯನ್ಸನ್ನು ಟಾರ್ಗೆಟ್ ಮಾಡ್ತಕ್ಕಂಥ ಒಂದು ಸರ್ಕ್ಯೂಟನ್ನು ನಾವು ಇಂಪ್ರೂವೈಸ್ ಮಾಡಬೇಕು. ಇವಾಗ ಯಾವ ಒಂದು ಸೀಸನ್ ಅಡಿಯಲ್ಲಿ ಯಾವ ರೀತಿಯಾದಂಥ ಆಡಿಯನ್ಸ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆಡಿಯನ್ಸ್ ಇನ್ ದ ಸೆನ್ಸ್ ಟೂರಿಸ್ಟ್ ಅಂತ ನಾವು ಇಲ್ಲಿ ಹೇಳ್ಬೋದು ಅಲ್ವಾ. ನಾವು ಯಾರನ್ನು ಟಾರ್ಗೆಟ್ ಮಾಡ್ತಾ ಇದ್ವಿ, ಯಾವ ರೀತಿಯಂಥ ಇನ್ಫ್ರಾಸ್ಟ್ರಕ್ಚರ್ಸ್ಗಳನ್ನು ತರಬೇಕು. ಇವಾಗ ಸ್ಪಿರಿಚುವಲ್ ರಿಲೇಟೆಡ್ ಇರ್ತಕ್ಕಂಥ ಟೂರಿಸಮ್ ಜಾಸ್ತಿ ಇರುತ್ತೆ ಅಂತ ಅಂದ್ಕೊಳ್ಳಿ, ಅಥವಾ ಸ್ಪಿರಿಚುವಲ್ ಡೆಸ್ಟಿನೇಷನ್ ಆಗಿ ಭಾರತವನ್ನು ಚೂಸ್ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಒಂದು ಸಪೋರ್ಟನ್ನು ನಾವು ಯಾವ ರೀತಿಯಾಗಿ ಪ್ರೊವೈಡ್ ಮಾಡ್ಬೋದು, ಅದಕ್ಕೆ ಸಂಬಂಧಿಸಿದಂಥ ಒಂದು ಬ್ರ್ಯಾಂಡಿಂಗನ್ನು ಯಾವ ರೀತಿಯಾಗಿ ಭಾರತ ಮಾಡ್ಬೋದು ಅನ್ನುವಂಥದ್ದಾಗಿ. ಸೊ ಇಲ್ಲಿ ನೇಷನು ಸಹ ಒಂದು ನೆರೇಷನ್ ಮಾಡ್ತಾ ಇದೆಯಲ್ಲ, ನಾವು ಯಾವ ರೀತಿಯಾಗಿ ರಿಚ್ ಇದ್ದೀವಿ ಅನ್ನೋದು ಸಹ ಮಿಸ್ ಔಟ್ ಆಗ್ತಾ ಇದೆ ಅಂತ ಆಥರ್ ಅವರು ಹೇಳ್ತಾ ಇದ್ದಾರೆ. ಬ್ರ್ಯಾಂಡಿಂಗ್ ಮಿಸ್ ಔಟ್ ಆಗ್ತಾ ಇದೆ. ಗ್ಲೋಬಲ್ ಮಾರ್ಕೆಟ್ ನಡೆಯಲ್ಲಿ ಬ್ರ್ಯಾಂಡಿಂಗ್ ಮಿಸ್ ಔಟ್ ಆಗ್ತಾ ಇದೆ. ನಾವು ಯಾರನ್ನು ಟಾರ್ಗೆಟ್ ಮಾಡ್ತಾ ಇದ್ದೀವಿ, ಆಡಿಯನ್ಸ್ ಯಾರಿದ್ದಾರೆ ಅಂತ ನಾವು ಕ್ಲಾರಿಟಿಯನ್ನು ಹೊಂದೋದು ಇಂಪಾರ್ಟೆಂಟು ಅಂತ. ಬಿಕಾಸ್ ಇಲ್ಲಿ ನೋಡಿ, ಇನ್ಕ್ರೆಡಿಬಲ್ ಇಂಡಿಯಾ ಅನ್ನುವಂಥದ್ದು ಏನಿದೆಯಲ್ಲ, ಇದು ರಿಫ್ಲೆಕ್ಟ್ ಆಗಬೇಕು ಅಂತಂದರೆ ಪರ್ಟಿಕ್ಯುಲರ್ಲಿ ಬ್ರ್ಯಾಂಡಿಂಗ್ ಇಂಪಾರ್ಟೆಂಟ್ ಆಗುತ್ತೆ. ಇದಾದ ಮೇಲೆ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತೆ ನಾವು ನಿಗಾ ವಹಿಸಲೇಬೇಕು. ಸರ್ವಿಸನ್ನು ನಾವು ಪ್ರೊವೈಡ್ ಮಾಡ್ತಕ್ಕಂಥ ಹಂತದಲ್ಲೂ ಸಹ ನಿಗಾ ವಹಿಸಬೇಕು ಅಂತ. ಟೂರಿಸ್ಟ್ಗಳು ಸರಿಯಾದಂಥ ಒಂದು ಎಕ್ಸ್ಪೀರಿಯೆನ್ಸನ್ನು ಫೀಲ್ ಮಾಡಬೇಕು. ಅವರು ನಮ್ಮ ದೇಶದಲ್ಲಿ ವಿಸಿಟ್ ಮಾಡಿದಾಗ ಅವ್ರಿಗೆ ಅರೈವಲ್ಗೆ ಸಂಬಂಧಪಟ್ಟಂಥ ಇಶ್ಯೂಸ್ ಆಗಿರ್ಬೋದು, ಕನೆಕ್ಟಿವಿಟಿಯ ಆಧಾರದ ಮೇಲೆ ಇರ್ಬೋದು, ಅಥವಾ ಹೆರಿಟೇಜ್ ಸೈಟ್ಸ್ಗಳು ಸಹ ಇವಾಗ ಸ್ವಲ್ಪ ವೀಕ್ ಇರೋದನ್ನು ನೋಡ್ತಾ ಇದ್ದೀವಿ. ಮೇಂಟೆನೆನ್ಸ್ ಇಲ್ಲದೇ ಇರುವಂಥ ಸ್ಥಿತಿಗತಿಗಳಿರುತ್ತೆ. ಹಾಗಾಗಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ನ ಮುಖಾಂತರ ನಾವು ಸಸ್ಟೈನೇಬಲ್ ಆಗಿರ್ತಕ್ಕಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ಗಳನ್ನು ಪ್ರೊವೈಡ್ ಮಾಡಬೇಕು ಅನ್ನುವಂಥದ್ದಾಗಿ, ಸೇಫ್ಟಿಗೆ ಸಂಬಂಧಪಟ್ಟಂತೆ ಎಡಿಷ್ನಲ್ ಆಗಿರುವಂಥ ಒಂದು ಕೇರನ್ನು ನಾವು ಇಲ್ಲಿ ಪ್ರೊವೈಡ್ ಮಾಡಬೇಕು ಅಂತ ಆಥರ್ ಹೇಳ್ತಾ ಇದ್ದಾರೆ. ಬಿಕಾಸ್ ಸಾಕಷ್ಟು ಕೇಸಸ್ಗಳನ್ನು ನಾವು ನೋಡ್ಬೋದು. ರೀಸೆಂಟ್ಲಿ ಫಾರಿನರ್ಸ್ಗಳ ಮೇಲೆ ಸಾಕಷ್ಟು ಹಲ್ಲೆಗಳಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಸೇಫ್ಟಿಗೆ ಸಂಬಂಧಪಟ್ಟಂಥ ಸ್ಪೆಷಲ್ ಕನ್ಸರ್ನನ್ನು ನಾವು ಇಲ್ಲಿ ವ್ಯಕ್ತಪಡಿಸಬೇಕು. ಸ್ಕ್ಯಾಮ್ಸ್ಗಳಾಗುತ್ತೆ, ಹರಾಶ್ಮೆಂಟ್ಗಳಾಗುತ್ತೆ, ಇವೆಲ್ಲವನ್ನು ರೆಡ್ಯೂಸ್ ಮಾಡಬೇಕು. ಫಾರಿನರ್ಸ್ಗಳ ಮೇಲೆ ಯಾವುದೇ ರೀತಿಯಂಥ ಹಲ್ಲೆ ಆಗದೇ ಇರುವಂತೆ ನಾವು ನೋಡ್ಕೊಳ್ತಾ ಇದ್ದರೆ ಆಟೋಮೆಟಿಕಲಿ ಒಂದು ಟೂರಿಸಂ ಸೆಕ್ಟರಲ್ಲಿ ನಾವು ಬೆಳವಣಿಗೆಯನ್ನು ಕಾಣಬಹುದು. ಈವನ್ ಟೂರಿಸ್ಟ್ ಪೊಲೀಸ್ ಫೋರ್ಸನ್ನು ಸಹ ಎಕ್ಸ್ಪ್ಯಾನ್ಷನ್ ಮಾಡಬಹುದು. ಮಹಿಳೆಯರ ಒಂದು ಪಾರ್ಟಿಸಿಪೇಷನನ್ನು ಎನ್ಶೋರ್ ಮಾಡಬಹುದು. ಹಾಗೂ ಟೂರಿಸಮ್ಗೆ ಸಂಬಂಧಪಟ್ಟಂತೆ ಬೇಕಾಗುವಂಥ ಒಂದು ಟ್ರೈನಿಂಗನ್ನು ಪ್ರೊವೈಡ್ ಮಾಡಬೇಕು ಅಂತ, ಪ್ರೊಫೆಷ್ನಲ್ಸ್ಗಳನ್ನು ಹುಟ್ಟಾಕಬೇಕು ಅಂತ ಆಥರ್ ಅವರು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ರಿಫಾರ್ಮ್ಸ್ನ ಆಧಾರದ ಮೇಲೆ ನಾವು ಕನೆಕ್ಟ್ ಮಾಡುವಂಥದ್ದಾದರೆ ಪ್ರಸ್ತುತವಾಗಿ ಏನಿದೆ ಟೂರಿಸಮ್ ಅಂತ ಬಂದಾಗ ಅದರಲ್ಲಿ ಸರಿಯಾದಂಥ ಸ್ಕಿಲ್ಡ್ ಪೀಪಲ್ ಬೇಕು ವೆನ್ ಇಟ್ ಕಮ್ಸ್ ಟು ದ ಟ್ರೈನಿಂಗ್. ಬಿಕಾಸ್ ಪ್ರತಿಯೊಂದು ಸರ್ಕ್ಯೂಟನ್ನು ನಾವು ಗಮನಿಸಿದಾಗ, ಪ್ರತಿಯೊಂದು ಟೂರಿಸ್ಟ್ ಸ್ಪಾಟನ್ನು ತೆಗೆದುಕೊಂಡಾಗ ಅದ್ಭುತವಾದಂತಹ ಸ್ಟೋರಿಗಳನ್ನು ಹೇಳ್ತಾ ಇರುತ್ತೆ. ಅದನ್ನು ರಿಫ್ಲೆಕ್ಟ್ ಮಾಡಲಿಕ್ಕೆ ಸರಿಯಾದಂತಹ ಪ್ರೊಫೆಷ್ನಲ್ಸ್ಗಳ ಇಂಪಾರ್ಟೆನ್ಸನ್ನು ನಾವಿಲ್ಲಿ ಎನ್ಶೋರ್ ಮಾಡಬೇಕು ಅಂತ. ಸೊ ಸಿಂಪ್ಲಿಫೈಯಾಗಿ ಹೇಳೋದಾದರೆ, ಅವರು ನಮ್ಮ ದೇಶಕ್ಕೆ ಎಂಟ್ರಿ ಆಗಲಿಕ್ಕೆ ಏನೇನು ಪ್ರಾಬ್ಲಮ್ಸ್ಗಳಿದ್ದಾವೆ, ವೀಸಾಗೆ ಸಂಬಂಧಪಟ್ಟಂಥ ರಿಫಾರ್ಮ್ಸನ್ನು ತರಬೇಕು ಅಂತ, ಅವರ ಒಂದು ಅರೈವಲ್ ಅಂತ ಬಂದಾಗ ಈಸಿಯಾಗಿ ನಮ್ಮ ದೇಶಕ್ಕೆ ವಿಸಿಟ್ ಮಾಡ್ತಕ್ಕಂಥ ಫೆಸಿಲಿಟೀಸನ್ನು ಪ್ರೊವೈಡ್ ಮಾಡೋದು, ಇನ್ಫ್ರಾಸ್ಟ್ರಕ್ಚರ್ ನಡೆಯಲ್ಲಿ ಏನು ಪ್ರಾಬ್ಲಮ್ ಇದೆ
ಸ್ಕಿಲ್ ಡೆವಲಪ್ಮೆಂಟ್ ಆಧಾರದ ಮೇಲೆ ಏನೇನು ಪ್ರಾಬ್ಲಮ್ಸ್ಗಳಿದ್ದಾವೆ, ಅಥವಾ ಇವಾಗ ನಾವು ಟೂರಿಸಮನ್ನು ಎಕನಾಮಿಕಲಿ ಇಂಪಾರ್ಟೆನ್ಸ್ ಅಂತ ಯಾಕೆ ಕ್ರಿಯೇಟ್ ಮಾಡಬೇಕು ಅಂತಂದರೆ ಎಂಪ್ಲಾಯ್ಮೆಂಟ್ ಕಂಡೀಷನ್ಸನ್ನು ಇದು ಕ್ರಿಯೇಟ್ ಮಾಡುತ್ತೆ, ಅಥವಾ ಸೆಮಿ ಸ್ಕಿಲ್ಡ್ ಲೇಬರ್ಸ್ಗಳಿಗೆ ಸ್ಕಿಲ್ಲನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ ಅವರ ಒಂದು ಲೈವ್ಲಿಹುಡ್ಡನ್ನು ಇನ್ನೂ ಎನ್ಹಾನ್ಸ್ ಮಾಡ್ಬೋದಲ್ವಾ. ಇದರ ಆಧಾರದ ಮೇಲೆ ನಮ್ಮ ಯೂತ್ ಪಾಪ್ಯುಲೇಷನ್ ಸಹ ಯೂಸ್ ಮಾಡ್ಬೋದು. ಜೊತೆಗೆ GST ಸ್ಟ್ರಕ್ಚರ್ ನಡಿಯಲು ಸಹ ಸ್ವಲ್ಪ ಬದಲಾವಣೆಯನ್ನು ಮಾಡಬೇಕು ಅಂತ. ಬಿಕಾಸ್ ಹಾಸ್ಪಿಟಾಲಿಟಿ ಸೆಕ್ಟರ್ ಅಂತ ಬಂದಾಗ GST ಸ್ಟ್ರಕ್ಚರ್ನಿಂದ ಅದು ಡಿಸ್ಅಡ್ವಾಂಟೇಜ್ಡ್ ಆಗಿದೆ. ಹಾಗಾಗಿ ಚೇಂಜಸನ್ನು ಮಾಡಬೇಕು ಅಂತ ಆಥರ್ ಅವರು ಒಂದು ಸಜೆಷನನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ಗೆ ಸಂಬಂಧಪಟ್ಟಂತೆ ಒಂದು ಡಿನೈಲನ್ನು ಮಾಡ್ತಾ ಇದ್ದಾರೆ. ಇದು ಸಹ ಒಂದು ಸೆಕ್ಟರನ್ನು ಹಿಂದುಳಿಯೋ ಥರ ಮಾಡ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಆಥರ್ ಅವರ ಒಂದು ಕನ್ಸಿಡರೇಷನನ್ನು ಕಾಣ್ಬೋದು. ಬಿಕಾಸ್ ಟೂರಿಸಮ್ ಸೆಕ್ಟರಿಂದ ನಾವು ನಮ್ಮ ಒಂದು ಎಫಿಷಿಯನ್ಸಿಯನ್ನು ಎನ್ಹಾನ್ಸ್ ಮಾಡ್ಬೋದು. ಓಕೆ, ಅದರ ಒಂದು ಪೊಟೆನ್ಷಿಯಲನ್ನು ಯುಟಿಲೈಸ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಕ್ರೂಷಿಯಲಿ ನಾವು ಏನೇನು ಪ್ರಾಬ್ಲಮ್ಸ್ಗಳಿದ್ದಾವೆ, ವಿಸಿಟರ್ಸ್ ಅವರು ಯಾವ ರೀತಿ ಅಂತ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡ್ತಾ ಇದ್ದಾರೆ. ಟೂರಿಸಮ್ಗೆ ಸಂಬಂಧಪಟ್ಟಂಥ ಒಂದು ರಿಫಾರ್ಮ್ಸ್ ನಮಗೆ ತುಂಬ ಇಂಪಾರ್ಟೆಂಟ್. ಈ ಎಕನಾಮಿಕಲಿ ಒಂದು ಅಪಾರ್ಚುನಿಟಿಯನ್ನು ಕ್ರಿಯೇಟ್ ಮಾಡುತ್ತೆ, ಹಾಗೂ ನಮ್ಮ ಒಂದು ಸಾಫ್ಟ್ ಪವರನ್ನು ಸಹ ಇದು ರಿಫ್ಲೆಕ್ಟ್ ಮಾಡುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅನ್ನುವಂಥ ಆಸ್ಪೆಕ್ಟನ್ನು ಆಥರ್ ಅವರು ಎಂಫಸೈಸ್ ಮಾಡ್ತಾ ಇದ್ದಾರೆ. ಹಾಗೂ ಮುಂದಿನ ಇಶ್ಯೂ ನೋಡೋದಾದರೆ ಮೆಚೂರ್ ಆ್ಯಂಡ್ ಪ್ರಾಗ್ಮೆಟಿಕ್. ಇಂಡಿಯಾ ಡಿಡ್ ವೆಲ್ ಟು ನೆಗೋಷಿಯೇಟ್ ಅ ಫೇರ್ ಡೀಲ್ ವಿತ್ ದ ಯುರೋಪಿಯನ್ ಯೂನಿಯನ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ ಹಾಗೂ GS ಪೇಪರ್ 3 ನಡಿನಲ್ಲಿ ಟ್ರೇಡ್ ನೆಗೋಷಿಯೇಷನ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುತ್ತೆ. ನಿನ್ನೆ ತಾನೇ ನಾವು ಚರ್ಚೆ ಮಾಡಿರೋ ಪ್ರಕಾರ ಯುರೋಪಿಯನ್ ಯೂನಿಯನ್ನೊಂದಿಗೆ ಭಾರತ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಮಾಡಿಕೊಂಡಿದೆ. ಇದರಿಂದ ನಮ್ಮ ಒಂದು ಎಕಾನಮಿಗೆ ಸಾಕಷ್ಟು ಬೆನಿಫಿಟ್ ತರಲಿದೆ ಅನ್ನುವಂಥದ್ದನ್ನು ನಾವು ಗಮನ ಹರಿಸಿದ್ವಿ. ನಾವು ಒಟ್ಟಾರೆಗೆ ನಾವು ನೋಡುವಂಥದ್ದಾದರೆ ಮಾರ್ಕೆಟ್ ಎಕ್ಸಸ್ ನಮಗೆ ಸಿಕ್ಕುತ್ತೆ ಅನ್ನೋದನ್ನು ನಿಗಾ ವಹಿಸ್ಬೋದು. ಯುರೋಪಿಯನ್ ಮಾರ್ಕೆಟ್ ಎಕ್ಸಸ್ ನಮಗೆ ಇಲ್ಲಿ ಸಿಗ್ತಾ ಇದೆ. ಅದರಲ್ಲೂ ಯುರೋಪಿಯನ್ ಯೂನಿಯನ್ ಭಾರತದಿಂದ ಹೋಗ್ತಾ ಇರ್ತಕ್ಕಂಥ ಎಕ್ಸ್ಪೋರ್ಟ್ ನಡಿಯಲ್ಲಿ 99.5% ಟಾರಿಫ್ ವ್ಯಾಲ್ಯೂವನ್ನು ರಿಡ್ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಹಾಗೂ ಭಾರತಕ್ಕೆ ಬರ್ತಾ ಇರ್ತಕ್ಕಂಥ ಯುರೋಪಿಯನ್ ಗೂಡ್ಸ್ ಅಂತ ಬಂದಾಗ ಇಂಡಿಯನ್ಸ್ಗಳು ರೆಡ್ಯೂಸ್ ಮಾಡ್ತಾ ಇರುವಂತಹ ಒಂದು ಕನ್ಸೆಷನ್ ಅಂತಂದರೆ 97.5% ಸಪೋರ್ಟನ್ನು ಯುರೋಪಿಯನ್ ಯೂನಿಯನ್ ಎಕ್ಸ್ಪೋರ್ಟರ್ಸ್ಗೆ ಮಾಡ್ತಾ ಇದ್ದಾರೆ ಅಂತ. ಬೋತ್ ಪಾರ್ಟೀಸ್ಗಳು ಒಂದು ಬೆನಿಫಿಟನ್ನು ಪಡೆದುಕೊಳ್ತಾ ಇದೆ ಅಂತ ಭಾರತಕ್ಕೆ ಸಿಗ್ತಾ ಇರ್ತಕ್ಕಂಥ ಒಂದು ಡೈವರ್ಸಿಫೈಡ್ ಆಗಿರ್ತಕ್ಕಂಥ ಡೆಸ್ಟಿನೇಷನನ್ನು ಗಮನಿಸ್ಬೋದು. ಇಲ್ಲಿ ನೋಡಿ, ಭಾರತ ಈ ಮೊದಲು 8 ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್ಗಳನ್ನು ಮಾಡಿಕೊಂಡಿದೆ. ನಮ್ಮ ಟೋಟಲ್ ಟ್ರೇಡಲ್ಲಿ ಈ 8 ಫ್ರೀ ಟ್ರೇಡ್ ಅಗ್ರಿಮೆಂಟ್ಗಳ ಕಾಂಟ್ರಿಬ್ಯೂಷನ್ 16% ಇರುವಂಥದ್ದು. ಯುರೋಪಿಯನ್ ಯೂನಿಯನ್ ಅಂತ ತೆಗೆದುಕೊಂಡಾಗ 12% ಕಾಂಟ್ರಿಬ್ಯೂಷನನ್ನು ಕಾಣ್ತಾ ಇದ್ವಿ. ಹಾಗಾಗಿ ಇದು ಮದರ್ ಆಫ್ ಆಲ್ ಟ್ರೇಡ್ ಅಗ್ರಿಮೆಂಟ್ ಅಂತಲೇ ಅನಿಸ್ಕೊಳ್ಳುತ್ತೆ. ಆರ್ಟಿಕಲ್ ನಡಿಲಿರ್ತಕ್ಕಂಥ ಒಂದು ಕನ್ಸರ್ನ್ ಏನಂತಂದರೆ ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ಗೆ ಸಂಬಂಧಪಟ್ಟಂತೆ ಭಾರತ ಒಂದು ಸರಿಯಾದಂತಹ ಕನ್ಸೆಷನನ್ನು ಪಡೆದುಕೊಂಡಿಲ್ಲ ಅಂತ. ಬಿಕಾಸ್ ಯುರೋಪಿಯನ್ ಯೂನಿಯನ್ ಏನು ಮಾಡಿದೆ ಅಂತಂದರೆ ಕಾರ್ಬನ್ ಎಮಿಷನ್ಸನ್ನು ಕಂಟ್ರೋಲ್ ಮಾಡಲಿಕ್ಕಂತಲೇ ಕಾರ್ಬನ್ ಇಂಟೆನ್ಸಿವ್ ಆಗಿರ್ತಕ್ಕಂತಹ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗಳ ಮೇಲೆ ಏನು ಮಾಡ್ತಾರೆ ಅಂದರೆ ಒಂದು ಎಡಿಷನಲ್ ಆಗಿರ್ತಕ್ಕಂತಹ ಟ್ಯಾಕ್ಸಸ್ಗಳನ್ನು ಹಾಕುವಂಥದ್ದು. ಇಲ್ಲಿ ಸ್ವಲ್ಪ ನಾವು ನೆಗೋಷಿಯೇಟ್ ಮಾಡ್ಬೋದಿತ್ತು ಅಂತ. ಆದರೆ ಮುಂದಿನ ಒಂದು ದಿನಗಳಲ್ಲಿ ನೆಗೋಸಿಯೇಷನ್ ಮಾಡ್ತಕ್ಕಂಥ ಸಾಧ್ಯತೆಗಳು ಇದೆ ಅಂತ ನಾವು ಗಮನ ಹರಿಸ್ಬೋದು. ಒಂದು ವೇಳೆ ಯುರೋಪಿಯನ್ ಯೂನಿಯನ್ ಬೇರೆ ಯಾವುದಾದ್ರೂ ಕಂಟ್ರಿಗೆ ಈ ಒಂದು ಕನ್ಸೆಷನ್ಸನ್ನು ರೆಡ್ಯೂಸ್ ಮಾಡಿದ್ದೇ ಆದರೆ ಅದು ಆಟೋಮೆಟಿಕ್ಲಿ ಭಾರತಕ್ಕೆ ಅಪ್ಲೈ ಆಗುತ್ತೆ ಅಂತಲೇ ಗಮನ ಹರಿಸುವಂಥದ್ದು. ಆಟೋಮೆಟಿಕ್ ಎಕ್ಸ್ಟೆನ್ಷನ್ ಕ್ಲಾಸನ್ನು ಸಹ ಮೆನ್ಷನ್ ಮಾಡಿದ್ದಾರೆ ಅಂತ. ಜೊತೆಗೆ ಡೊಮೆಸ್ಟಿಕ್ ಲೆವೆಲಲ್ಲಿ ನಾವು ಚಾಲೆಂಜಸನ್ನು ಫೇಸ್ ಮಾಡಬೇಕು. ಬಿಕಾಸ್ ನಾವು ಲಾರ್ಜ್ ಸ್ಕೇಲಲ್ಲಿ ಪ್ರೊಡಕ್ಷನನ್ನು ಮಾಡಬೇಕು, ಮ್ಯಾನುಫ್ಯಾಕ್ಚರಿಂಗನ್ನು ಮಾಡಬೇಕು. ಇದರಿಂದ ಹರ್ಡಲ್ಸ್ಗಳು ಏನಿದ್ದಾವೆ ಅದನ್ನು ನಾವು ಎಕ್ಸಲ್ರೇಟ್ ಮಾಡಬೇಕು ಅನ್ನುವಂಥ ಒಂದು ಕನ್ಸರ್ನನ್ನು ಸಹ ಆಥರ್ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ನೆಗೋಷಿಯೇಷನ್ನಿಂದಾಗಿ ಡೆಫಿನೆಟ್ಲಿ US ಮತ್ತು ಇಂಡಿಯಾ ಮಧ್ಯೆ ಇರ್ತಕ್ಕಂಥ ಟಾರಿಫ್ಗೆ ಸಂಬಂಧಪಟ್ಟಂಥ ಒಂದು ಪ್ರೆಷರ್ ಏನಿರುತ್ತಲ್ಲ ಅದು ಕಡಿಮೆ ಆಗುವಂಥ ಸಾಧ್ಯತೆ ಇದೆ ಅಂತಲೂ ಸಹ ಮೆನ್ಷನ್ ಮಾಡಿದ್ದಾರೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಇಶ್ಯೂ ನಮಗೆ ತುಂಬ ಇಂಪಾರ್ಟೆಂಟು. ಮೇನ್ಸ್ ಆಗಿರ್ಬೋದು, ಪ್ರಿಲಿಮ್ಸ್ ಆಗಿರ್ಬೋದು, ಈ ಒಂದು ಟ್ರೇಡ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಕ್ವಶನ್ಸನ್ನು ಕೇಳೋದು ಪಕ್ಕ. ಹಾಗಾಗಿ ಈ ಒಂದು ಇಶ್ಯೂನ ಯಾವುದೇ ರೀತಿಯಾಗಿ ಮಿಸ್ ಔಟ್ ಮಾಡಬೇಡಿ. ನಿಮಗೆ ಏನೇ ಕನ್ಸರ್ನ್ ಇದ್ರೂ ಸಹ ನಮಗೆ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.